ನಾವು ಸುಮ್ಮನೆ ಕೂತ್ಕೋಬಾರ್ದು ಮನ್ವಿತಕ್ಕ. ಇವಾಗ ಭುವನ್ಗೆ ಕೋಳಿ ಫಾರ್ಮ್ ಮಾಡಿಬಿಡು, ನಾವು ಬಂದು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಾವು ಮನೆ ಹತ್ರನೇ ಇರ್ತೀವಲ್ಲ, ನಾವು ಹೋಗಿ ನೋಡ್ಕೊಂಬನ ಎಲ್ಲನ. ನಾವಿನ್ನ ಹೊಂದಾಣಿಕೆಯಿಂದನ ಚೆನ್ನಾಗಿ ದುಡ್ದು ಭುವನ್ ಚೆನ್ನಾಗಿರ್ಬೇಕು. ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಮಾಡು ಭುವನ್ ಕೋಳಿ ಫಾರ್ಮ್ ಮತ್ತೆ ಸ್ಟಾರ್ಟ್ ಮಾಡೋ. ಹೆಂಗು ಶ್ರಾವಣ ಅಲ್ಲ ಇವಾಗ, ಇವಾಗ ಸ್ಟಾರ್ಟ್ ಮಾಡು ಅಂತ ಹೇಳ್ತೀವಿ. ಇವಾಗ ಟೈಮ್ ಚೆನ್ನಾಗೈತೆ, ಶ್ರಾವಣ ಅಲ್ಲ. ಏನಾದರೂ ಶುಭ ಸಮಾರಂಭಗಳಿಗೆ ಶ್ರಾವಣ ಚೆನ್ನಾಗಿರುತ್ತೆ. ಶುಭ ಕೆಲಸಗಳು ಮಾಡ ಅಂತ ಕೆಲಸಗಳಿಗೆ ಇವಾಗ ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮಾಡ್ಲಿ ಹೇಳು. ಮಾಡಿ ಆಮೇಲೆ ಇನ್ನು ಅಷ್ಟು ದೊಡ್ಡವಾಗ್ತಾ ಮರಿಗಳನ್ನೆಲ್ಲ ತಂದು ಬಿಟ್ಕೊಂಡ್ರೆ ಇನ್ನು ತಿಂಗಳು ಅಷ್ಟೊತ್ತಿಗೆ ಹೋಗ್ತವೆ. ಇವಾಗ ಹೆಂಗು ಶ್ರಾವಣ ಅಲ್ಲ, ತಾಂಡೋಗ್ತಿರ್ಲಿಲ್ಲ, ಅಷ್ಟೊಂದೆಲ್ಲ ಸೇಲ್ ಆಗ್ತಾ ಇರಲಿಲ್ಲ. ಇವಾಗ ಹೆಂಗೋ ಇವಾಗ ಶ್ರಾವಣದ ಶುರು ಮಾಡಿದ್ರೆ ಮರಿಗಳನ್ನೆಲ್ಲ ತಂದು ಬಿಟ್ಕೊಂಡ್ರೆ ಮುಂದಿನ ತಿಂಗಳು ಅಷ್ಟೊತ್ತಿಗೆ ಬರ್ತವೆ. ಹಂಗೆ ಮಾಡೋಕ್ಕೆ ಹೇಳು ಲಾಸ್ಯ. ಸ್ಟಾರ್ಟ್ ಮಾಡು ಅಂತ ಹೇಳು. ಅವ್ರಿಗೆ ಎದ್ರುಕೊಂಡು ಯಾಕೆ ಸುಮ್ಮನಿರ್ಬೇಕು? ಇವಾಗ ಯಾಕೆ ಖಾಲಿ ಮಾಡಿರೋದು ಹೇಳು? ಇವಾಗ ನಾವು ಮಾಡಿದ್ರಾಯ್ತು. ನಮ್ಮ ಭುವನು ಸುಮ್ಮನಿರಬಾರ್ದು. ಸುಮ್ಮನಿದ್ಬಿಟ್ರೆ ಅಯ್ಯೋ ಸುಮ್ಮನಾದ ಕೋಳಿ ಫಾರ್ಮ್ ಮಾಡಿ ಎದ್ರುಕೊಂಡು ನಮ್ಗೆ ಎದ್ರುಕೊಂಡು ಸುಮ್ಮನಾಗ್ಬಿಟ್ಟ ಅಂತ ಹೇಳಿ ಒಂಥರ ಆಡ್ಕಂತಾರೆ. ಅದಕ್ಕೇ ಮಾಡು ಭುವನ್ ಕೋಳಿ ಫಾರ್ಮ್ ಮಾಡಿಬಿಟ್ಟು ಏನಾದ್ರೂ ಸ್ವಲ್ಪ ನಾವು ಸಹಾಯ ಮಾಡ್ತೀವಿ ಮಾಡು ಅಂತ ಹೇಳೋಣ ಬಾ. ಅಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ದಿನ ಕಳ್ದಂಗೆ ದಿನ ಹೋಗ್ತಾನೇ ಇರುತ್ತೆ. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿನ್ನ ಮತ್ತೆ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿದರೆ ಹೆಂಗೋ ಆಗುತ್ತೆ. ಅವಳು ಮಾನಸನ ಎದುರಿಗೆ ತಿರ್ಗಾ ಸ್ಟಾರ್ಟ್ ಮಾಡಿ ನಮ್ಮ ಭುವನ್ ಚೆನ್ನಾಗಿರಬೇಕು ಅಕ್ಕ. ನನಗೂ ಅದೇ ಆಸೆ. ಇನ್ನು ನಮ್ಮ ಭುವನು ಅವ್ರೆದ್ರಿಗೆ ಚೆನ್ನಾಗಿರ್ಬೇಕು ಅಂತ. ಅಯ್ಯೋ ಏನೋ ಅವ್ರಮ್ಮ ಏನೋ ಹೇಳ್ಬಿಟ್ಟವತ್ತೆ. ಅಯ್ಯೋ ನೋಡು ಇನ್ಮೇಲಿಂದ ಇಂಥವ್ರಿಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ಏನೋ ಮಾತಾಡ್ತಾ ಇದ್ಲು, ಬೈಕಂತಾ ಇದ್ಲು. ಏನೋ ಅವ್ರಮ್ಮ ಏನು ಮಾಡ್ತಾರೇನೋ ಗೊತ್ತಿಲ್ಲ, ಏನೋ ಒಟ್ನಲ್ಲಿ ಮಾತಾಡ್ತಾ ಇದ್ರಪ್ಪ. ಅದು ಏನೇನು ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ಮನೆತಕ್ಕ. ಏನೋ ಬೆಳಗ್ಗೆ ಮಾತಾಡ್ತಾ ಇದ್ಲು, ಏನೋ ಬಿಸ್ನೆಸ್ಸು ಅದು ಇದು ಅಂತ. ಮಾಡ್ಲಿ ತಗ, ಅದೇನು ಬಿಸ್ನೆಸ್ ಮಾಡ್ತಾಳೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ತಗ. ಅಯ್ಯೋ ಮಾಡ್ಕೊಂಡು ಹೋಗ್ಲಿ ಅಮ್ಮ, ಅವಳು ಸುದ್ದಿನೇ ಬೇಡ ಕಣೆ. ಲಾಸ್ಯ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗಿರಾನ. ಭುವನ್ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ಯಾ? ಯಾಕತ್ಗೆ ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಯಾಕೆ? ಏನಿಲ್ಲ, ನೀವು ಇಲ್ಲಿ ಕೂತ್ಕೊಂಡಿರೋದು ನೋಡಿ ನಾವು ಬಂದಿದ್ವಿ. ಇಲ್ಲಿ ಚೆನ್ನಾಗೈತಲ್ಲ, ಒಂಥರ ಇಲ್ಲಿ ಪ್ಲೇಸ್ ಚೆನ್ನಾಗೈತಲ್ಲ ಕೂತ್ಕೊಳ್ಳೋಕೆ. ಯಾರೇ ಆಗಲಿ ಬಂದು ಇಲ್ಲೇ ಕೂತ್ಕೊಂತಾರೆ. ನಾನು ಹಂಗೆ ಯಾವಾಗಾದ್ರೂ ಬಂದರೆ ಇಲ್ಲೊಂದು 5 ನಿಮಿಷ ಈ ಅಜ್ಜಿ ಮನೆ ಹತ್ರ ಕೂತ್ಕೊಂಡು ಹೋಗ್ತೀವಿ. ನಾನು ಹಂಗೆ ತುಂಬ ಚೆನ್ನಾಗೈತೆ ಇಲ್ಲೊಂಥರ ಪ್ಲೇಸ್ ಅಲ್ವಾ. ಯಾರೇ ಆಗಲಿ ಅಷ್ಟೇ. ಇವರು ಹಂಗೆ ಭುವಿತ್ ಭಾವ ಇಲ್ಲೇ ಕೂತ್ಕೊಂತಾರೆ. ಸ್ವಲ್ಪ ಹೊತ್ತು ಅವರು ಏನಾದ್ರೂ ಕೂತ್ಕೋಬೇಕು ಅಂತ ಅನ್ಸಿರೆ ಈ ಕಡೆ ಎಲ್ಲಾದರೂ ಹೊರಗಡೆ ಬಂದರೆ ಇಲ್ಲಿ ಕೂತ್ಕೊಂತಾರೆ ಅಲ್ವಾ ಭುವನ್? ಇಲ್ಲಿ ಕೂತ್ಕೊಂಡ್ರೆ ಎಷ್ಟೊಂದು ಸ್ವಲ್ಪ ಸಮಾಧಾನ ಅಲ್ವಾ ಮನಸ್ಸಿಗೆ. ಈ ಅಜ್ಜಿ ಮನೆ ಹತ್ರ ಕೂತ್ಕೊಂಡ್ರೆ ಇದು ಅಜ್ಜಿ ಮನೆ ಅಂತಲೇ ಫೇಮಸ್ ಆಗ್ಬಿಟ್ಟೈತೆ ನಮ್ಮೂರಲ್ಲಿ. ಅಜ್ಜಿ ಮನೆ ಅಂತ ಕರೀತಾರೆ. ಈ ಅಜ್ಜಿ ಮನೆ ಹತ್ರ ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಎಷ್ಟು ಸಮಾಧಾನ ಆಗುತ್ತೆ. ಯಾರನ್ನಾಗ್ಲಿ ಬಂದು ಒಂದು 5 ನಿಮಿಷ ಕೂತ್ಕೊಂತಾರೆ. ಇಲ್ಲೆಲ್ಲ ಚೆನ್ನಾಗೈತಲ್ಲ, ಗಾಳಿ ಬೆಳಕು ಚೆನ್ನಾಗೈತೆ ಈ ಕಡೆ ಎಲ್ಲನ. ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂತಾರೆ. ಯಾಕೆ ಹುಡುಗರು ಬಂದ್ರಿ? ಏನಿಲ್ಲ ಭುವನ್, ನೀನು ಸುಮ್ಮನೆ ಹಿಂಗೆ ಕೂತ್ಕೊಂಡು ಎಷ್ಟು ದಿನ ಅಂತ ಹಿಂಗೆ ಟೈಮ್ ಪಾಸ್ ಮಾಡ್ತೀಯ. ಇನ್ನು ಶ್ರಾವಣ ಇವಾಗ ಓಪನಿಂಗ್ ಮಾಡಿಬಿಡು, ಕೋಳಿ ಫಾರ್ಮ್ ಮತ್ತೆ ಸ್ಟಾರ್ಟ್ ಮಾಡು. ಮುಂದಿನ ತಿಂಗಳಷ್ಟೊತ್ತಿಗೆ ಬರ್ತವೆ. ನೀನು ಹೆಂಗೋ ಖಾಲಿ ಮಾಡಿದ್ದು ಬೆಸ್ಟ್ ಆಯ್ತು. ಇವಾಗ ಎಲ್ಲ ಕೊಟ್ಟಿದ್ದು ಇನ್ನು ಹೊಸದಾಗಿ ಶುರು ಮಾಡು. ನೀನು ಹೊಸದಾಗಿ ಶುರು ಮಾಡಿಬಿಟ್ಟು ಇನ್ನು ನಿನ್ನ ಕೆಲಸ ನೀನು ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ. ದಿನ ವೇಸ್ಟ್ ಮಾಡಬೇಡ. ದಿನ ಹೋಗ್ತಾ ಇರುತ್ತೆ ಮುಂದೆ. ಇವಾಗ ಹೆಂಗೆ ದಿನ ಬೆಳಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಹೆಂಗೆ ತಿಂಗಳಾಗುತ್ತೆ, ಹೆಂಗೆ ವರ್ಷಗಳಾಗ್ತವೆ ಅಂತ ಗೊತ್ತೇ ಆಗಲ್ಲ. ಹಂಗೆ ಕಳೆದೋಗ್ತಾ ಇದ್ದಾವೆ ದಿನಗಳು. ಸುಮ್ಮನೆ ಕೂತ್ಕೊಂಡಷ್ಟು ನಾವು ಹಿಂಗೆ ಇರ್ತೀವಿ. ಅದಕ್ಕೆ ಯಾವತ್ತೇ ಆಗಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಇನ್ನು ನಿನ್ನ ಕೆಲಸ ನೀನು ಶುರು ಮಾಡು. ಶ್ರಾವಣ ಸ್ಟಾರ್ಟ್ ಮಾಡಿ ಪೂಜೆ ಗೀಜೆ ಮಾಡಿ ಎಲ್ಲಾನ ಸ್ಟಾರ್ಟ್ ಮಾಡಿ ಶುರು ಮಾಡಿಬಿಡು. ಇನ್ನು ಅವ್ರು ಇವಾಗ ಹಂಗೆ ಆಡ್ಕೊಂತಾಳೆ ಗೊತ್ತಾ ಮಾನಸ. ನನಗೆ ಎದ್ರುಕೊಂಡು ಸುಮ್ಮನಾಗ್ಬಿಟ್ಟವ್ರೆ ಅಂತೇಳಿ ಆಡ್ಕೊಂತಾಳೆ. ಹೌದು ಭುವನ್, ಸುಮ್ಮನೆ ಆಗಬಾರ್ದು. ನಮ್ಮ ಮತ್ತೆ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು. ನಾನು ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ನಾನು ಮಾನ್ವಿತಕ್ಕ ಇಬ್ಬರು ಮನೆ ಹತ್ರನೇ ಇರ್ತೀವಲ್ಲ, ನಾವು ಹೆಲ್ಪ್ ಮಾಡ್ತೀವಿ. ಏನಾದ್ರೂ ಮಾಡಿಬಿಡು, ಸ್ಟಾರ್ಟ್ ಮಾಡು. ಯಾಕೆ ಸುಮ್ಮನಿರ್ಬೇಕು? ಅವ್ರಿಗೆಲ್ಲ ಎದ್ರುಕೊಂಡು ನಾವು ಸುಮ್ಮನಿರಬಾರ್ದು. ಈಗ ಅವ್ರು ಏನ ಮಾಡ್ಕೊಂಬ್ಲಿ, ಅವ್ರ ಸುದ್ದಿ ಬೇಡ, ಅವ್ರ ಸವಾಸಕ್ಕೆ ಹೋಗೋದು ಬೇಡ. ಇನ್ನು ನಮ್ಮ ಕೆಲಸ ನಾವು ಮಾಡಿಬಿಡೋಣ. ಅವ್ಳ ಮಾನಸನ ಇದ್ರಿ ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕು. ಅವಳ ಮುಂದೆ ಅವಳು ಏನಾದ್ರೂ ಇದು ಮಾಡ್ಕೊಂಬ್ಲಿ, ಏನನ್ನ ಅನ್ಕೊಂಬ್ಲಿ, ಏನೇ ಇದು ಮಾಡ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು. ಮಾಡ್ತೀನಿ. ಅಯ್ಯೋ ನಾನು ಅವ್ರಿಗೆ ಎದ್ರುಕೊಂಡೆಲ್ಲ ಬಿಡೋಕ್ಕಾಗುತ್ತಾ ನಮ್ಮ ಕೆಲಸನ? ಸ್ವಲ್ಪ ದಿನ ಒಂದು ವಾರ 15 ದಿವಸದ ಮಟ್ಟಿಗೆ ಖಾಲಿ ಮಾಡು ಅಂತ ಹೇಳಿದ್ರು. ಖಾಲಿ ಮಾಡಿದ್ದೀನಿ. ಈಗ ಹೆಂಗೋ ಶ್ರಾವಣ ಎಲ್ಲ ಖಾಲಿ ಆಗ್ತಿರಲಿಲ್ಲ ಬಿಡು. ಅವಾಗ ಹೋದ ತಿಂಗ್ಳಾಗ ನಾವು ಹೆಂಗೋ ಒಂದೇ ಸತಿ ಮಾರಿದ್ದೆ ಸರಿ ಆಯಿತು. ಇವಾಗ ಸ್ಟಾರ್ಟ್ ಮಾಡಿ ಮರಿಗಳನ್ನೆಲ್ಲ ತೊಗೊಂಬಂದು ಬಿಟ್ಕೊಂತೀನಿ. ಈಗ ಸರಿ ಆಗುತ್ತೆ ಬಿಡು. ನಮಗೇನು ಯಾವ ಪ್ರಾಬ್ಲಮ್ ಆಗಿಲ್ಲ. ಒಳ್ಳೆ ಲಾಭ ಅನ್ನೋದು ಬಂದಿತ್ತು. ಇವಾಗ ಎಲ್ಲ ಐತಿ, ರೆಡಿ ಐತೆ. ಮರಿಗಳನ್ನೆಲ್ಲ ತೊಗೊಂಬಂದು ಬಿಡ್ಕೊಳ್ಳೋದು ಅಷ್ಟೇ. ಏನಂತ ದೊಡ್ಡ ರಿಸ್ಕ್ ಎಲ್ಲ. ಬೆಳಗ್ಗೆ ಆಗೋಷ್ಟತ್ತೆ ಮರಿಗಳು ಫೋನ್ ಮಾಡಿದ್ರೆ ಸಾಕು, ಮರಿಗಳೆಲ್ಲ ಬದಲಾವೆ ಟೋಟ್ಲ್ ಮಾಡ್ತಾರೆ. ಲೆಕ್ಕ ಮಾಡಿ ದುಡ್ಡು ಗಿಡ್ಡು ಎಷ್ಟಾಗುತ್ತೆ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಮರಿಗಳನ್ನೆಲ್ಲ ತಗೋಬೇಕು. ಇನ್ನೇನು ಬೇರೆ ಇನ್ನೇನು ಇಲ್ಲ. ಮಾಡ್ತೀನಿ. ಸೋಮವಾರ ಸ್ಟಾರ್ಟ್ ಮಾಡೋಣ ಅಂತ. ಸೋಮವಾರ ನಾಳೆ ತಪ್ಪಿರ್ ನಾಡ್ದು, ನಾಳೆ ಭಾನುವಾರ
ಸೋಮವಾರ ಸ್ಟಾರ್ಟ್ ಮಾಡ್ತೀನಿ ಬಿಡು. ಸೋಮವಾರ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಾಳೆ ಕಾಲ್ ಮಾಡಿ ಹೇಳ್ತೀನಿ ಅವ್ರಿಗೆ. ಸೋಮವಾರಲ್ಲ ಇಲ್ಲ ಅಂತಂದರೆ ಬುಧವಾರಲ್ಲ ನೋಡೋಣ ಯಾವ ವಾರ ಅಡ್ಜಸ್ಟ್ ಆಗುತ್ತೆ ಆ ವಾರ ಶುರು ಮಾಡ್ತೀನಿ. ಮತ್ತೆ ಕೋಳಿ ಫಾರಮ್ ಶುರು ಮಾಡ್ತೀನಿ, ಬಿಡಲ್ಲ ಬಿಡು. ಹೆದರ್ಕೊಂಡು ಸುಮ್ಮನಾಗ್ಯವ್ರೆ ಅಂತ ಆಡ್ಕೊಂತಾಳೆ. ಹೆದರ್ಕೊಂಡ ಅದಕ್ಕೆಲ್ಲ ಮಾರ್ಕೊಂಡ ನಮ್ಗೆ ಹೆದರ್ಕೊಂಡು ಅಂತೇಳಿ ಆಡ್ಕೊಂತಾಳೆ. ಅಯ್ಯೋ ಯಾರು ಎದ್ರಕಂಬ್ತಾರ ಗೌರಮೆಂಟ್. ಈಗ ನಾನು ಯಾರಿಗೂ ಹೆದರಿಕೆ ಹೋಗಲ್ಲ. ನಾನು ಕರೆಕ್ಟ್ ಕೆಲಸ ಕರೆಕ್ಟು ಮಾತು ಅಷ್ಟೇ. ಯಾರಿಗೆ ಹೆದರ್ಕೊಂಡು ಏನಾಗೋದು, ಏನೈತಿ ಹೇಳು? ಯಾರಿಗೆ ನಾನೇನು ಹೆದರ್ಕೊಂಬಕ್ಕೆ ಹೋಗಿಲ್ಲ. ನಾನು ಒಟ್ಟಿನಲ್ಲಿ ಕೊಡಲ್ಲ. ಇವಾಗ ನಮ್ಮ ಲಾಸಿನ ತಗೋ 50,000 ದುಡ್ಡು ಇಸ್ಕೊಂಡವ್ರಲ್ಲ, ನನ್ನ ಹತ್ರ ಇರೋ ದುಡ್ಡು ಎತ್ಕೊಂಡು ಕೊಟ್ಟೈತೆ ನಮ್ಮ ಲಾಸಿ. ಅದಕ್ಕೂ ಸರಿ ನಾನು 1 ರೂಪಾಯಿನೂ ಕೊಡಲ್ಲ ಅಷ್ಟೇ. ಈಗ ನಾನೇನೋ ಒಳ್ಳೆ ತಂದಿಂದ ಅವತ್ತು ಪಂಚಾಯತಿಗೆ ಹಾಕಿ 1 ಲಕ್ಷ ದುಡ್ಡು ಕೊಡೋಣ ಅಂತ ಬಗೆರ್ಕಮನ ಅಂತ ನೋಡಿದೆ. ಅದನ್ನ ಅವರು ಕಾಲ ಹೊತ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಅದಕ್ಕೆ ಮತ್ತೆ ಜನಗಳ ಮಾತು ಯಾವತ್ತು ಮೀರಿ ಹೋಗ್ಬಾರ್ದು. ಯಾರಾದರೂ ಒಂದು ದೊಡ್ಡವ್ರನ್ನ ಮಾತು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಅರ್ತ್ಕೋಬೇಕು. ಅಷ್ಟೊಂದೆಲ್ಲ ಗೌಡ್ರು ಎಲ್ಲ ಅಲ್ಲಿರೋ ಊರಿನವರೆಲ್ಲ ದೊಡ್ಡವರೆಲ್ಲ ಹೇಳಿದ್ರು, ಅವನೇನೇನು ನಿನ್ಗೇನೇನೋ ಲಾಸ್ ಮಾಡ್ತಿಲ್ಲ ಕಣೋ, 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ. ಇಲ್ಲ ನನಗೆ 1 ಲಕ್ಷ ಬೇಡ. ಹಿಂಗೆ ಇವತ್ತು 1 ಲಕ್ಷಕ್ಕೆ 1 ರೂಪಾಯಿನೂ ಇಲ್ದಂಗೆ ಆಯ್ತಲ್ಲ. ಇವತ್ತು ಯಾರು ಕೊಡ್ತಾರೆ 1 ಲಕ್ಷ ರೂಪಾಯಿ ದುಡ್ಡ? ಇವಾಗ 1 ಲಕ್ಷ ದುಡ್ಡು ಬೇಕಂತಂದ್ರೆ ಅವ್ನಿಗೆ ಯಾರು ಕೊಡ್ತಾರೆ ಹೇಳು? ಅದಕ್ಕೆ ಮತ್ತೆ ಯಾರಾದರೂ ಒಂದು ಮಾತು ಹೇಳ್ತಾರೆ ಅಂತಂದರೆ ಈಗ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಹೇಳ್ದಂಗೆ ಆದರೂ ಕೇಳ್ಬೇಕು. ನಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಯಾರನ್ನ ಹೇಳೋ ಮಾತುಗಳನ್ನಾದ್ರೂ ಅದು ಬಿಟ್ಟು ಸುಮ್ಮನೆ ಹಿಂಗೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಿಂಗೆ ಹೋಗೋದೇಯ. ಈಗ ಎಷ್ಟು ಹೇಳಿದ್ರು ಕೇಳಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾ ಸುಮ್ಮನೆ ಆಗ್ಬಿಡ್ತೀವಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇನ್ನು ಹೆಂಗೆ ಮಾಡ್ಬೇಕು ನಾವು 9 ಗೊತ್ತೈತೆ, ಮಾಡ್ಕೊಂಡು ಹೋಗ್ತೀವಿ ಬಿಡು ಗೌರ್ಮೆಂಟ್. ಮಾಡ್ಕೊಂಡು ಹೋಗಪ್ಪ ಹೇಳ್ತೀನಿ. ಮಾಡ್ಕೊಂಡೋದ್ರೇನು ಗೊತ್ತಾಗೋದಂತಾರಲ್ಲ ಮಕ್ಕಳ್ದಂಗೆ. ಅವಳು ಯಾತ ಬಿಸ್ನೆಸ್ ಮಾಡ್ತಾಳಂತ ಯಾತ ದೊಡ್ಡದಾಗೆ 50 ಲಕ್ಷ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಇದು ಮನೆ ಕೊಡ್ಸೋದು, ಮನೆ ತಗೊಂಬೋದು, ಸೈಟ್ ಕೊಡ್ಸೋದು, ಸೈಟ್ ತಗೊಂಬೋದು, ಇಂಥವೆಲ್ಲ ಕೊಡ್ಸೋದು ಅಂತ ಇರ್ತಾವಲ್ಲ ಅಂತ ಮಾಡ್ತಾಳಂತ. ಓಹೋ ಅಪ್ಪ 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 ಅಪ್ಪ. ಹೌದೇನು? ಅದನ್ನೇನೋ ಬೆಳಗ್ಗೆ ಮಾತಾಡ್ತಿದ್ದ, ಅದನ್ನೇ ಕಣೆಲ್ಲ ಮಾತಾಡ್ತಿದ್ದು ಬಿಸ್ನೆಸ್ಸು ಅದು ಇದು ಅಂತ. ಪಾಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಾಬಾ ದೊಡ್ಡದಾಗೆ ಕೈ ಹಾಕೋಳಂಪ. ಒಂದೇ ಸತಿ ಅವಳಿಗೆ ಬಂದುಬಿಡ್ಬೇಕು. ಒಂದೇ ಸತಿ ಅವಳಿಗೆ ಬಂದುಬಿಟ್ಟು ನಾನು ಶ್ರೀಮಂತೆ ಆಗಿಬಿಡ್ಬೇಕು ಅಂತ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಂದುಬಿಡ್ಬೇಕು ಒಂದೇ ಸತಿ ಅಂತ. ಮಾನ್ವಿತಕ್ಕ ಅದೇ ಮಾತಾಡ್ತಿದ್ದು ಅನ್ಸುತ್ತೆ. ಮಾಡಲಿ ಬಿಡು. ಹಾಕ್ಲಿ ಬಂಡವಾಳ ತಗೊಂಡು ಎಲ್ಲ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಮಾಡಲಿ ಸುಮ್ಮನೆ. ಮಾಡೋರಿಗೆ ಮಾಡ್ರಪ್ಪ ಅಂತ ಹೇಳ್ಬೇಕು. ನಾವು ಯಾಕೆ ನಾವೇನು ಕೊಡಂಗಿದ್ದೀವ ತಗೊಂಬಂಗಿದ್ದೀವ? ನಾವು ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬದು ಬೇಡ. ಅದೇ ಅನಿಸುತ್ತೆ ಬೆಳಗ್ಗೆ ಮಾತಾಡ್ತಿದ್ದು. ಏನನ್ನ ಮಾಡ್ಕೊಂಡು ಹೋಗ್ಲಿ. ನಾವು ಯಾತೂ ಹೇಳ್ಬಾರ್ದು, ಒಳ್ಳೇದು ಕೆಟ್ಟದ್ದು ಯಾತೂ ಹೇಳೋಕೆ ಹೋಗ್ಬಾರ್ದು. ಯಾತು ಹೇಳೋಕೆ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡಿ. ಹೆಂಗನ ಮಾಡ್ಕೊಂಬ್ಲಿ. ಅವ್ರ ದುಡ್ಡು, ಅವ್ರ ಕಾಸು, ಅವ್ರ ಕೆಲಸ, ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ. ನಾವು ಯಾತೂ ಹೇಳೋದಲ್ಲ. ಈಗ ನಾವು ಯಾತನ ಹೇಳಿದ್ರೆ ಸಿಟ್ಟು ಬರುತ್ತೆ. ಅಯ್ಯೋ ಇವ್ರು ಯಾಕೆ ಈಗ ನಾವು ಒಳ್ಳೇದು ಹೇಳಿದ್ರು ಬೇಕಾದ್ರೆ ಕೆಟ್ಟದಾಗೆ ಕಾಣಿಸುತ್ತೆ. ಯಾಕಂದರೆ ಇವಾಗ ನಮ್ಮನ್ನು ನಾವು ಮಾತಾಡಿಸ್ದಿಲ್ಲದಕ್ಕೂ ಅದಕ್ಕೂ ನಮ್ಗೆ ಅವ್ರಿಗೂ ಆಗ್ದಿಲ್ಲದಕ್ಕೂ ಅದಕ್ಕೂ ಇನ್ನೂ ಇವಾಗ ನಾವೇನ ಒಳ್ಳೇದು ಹೇಳಿದ್ರು ನಂಗೆ ಮಾಡಬೇಡ ಕಣಮ್ಮ ಅಂತ ನಾವು ಒಳ್ಳೇದು ಹೇಳಿದ್ರು ಇನ್ನೂ ಅವಳಿಗೆ ಒಂಥರ ಅನಿಸುತ್ತೆ. ಮಾಡ್ಕೊಂಬ್ಲಿ ಸುಮ್ಮನೆ. ಯಾವುದೇ ಆಗಲಿ ಅನುಭವಿಸ್ದಾಗಲೇ ಗೊತ್ತಾಗೋದು. ಒಬ್ರು ಹೇಳ್ದಾಗ ಗೊತ್ತಾಗಲ್ಲ ಅಂದಮೇಲೆ ಅವ್ರ ಕಣ್ಣಕ್ಕೆ ಅವ್ರು ಬೆಳ್ಳೆ ಇಟ್ಕೊಂಡಾಗ್ಲೇ ಸುಮ್ಮನಾಗೋದು. ಯಾಕೆ ಸುಮ್ಮನಿರು, ಯಾತಿ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಸುಮ್ಮನಿರೋಣ. ಮತ್ತೆ ಒಟ್ಟಿನಲ್ಲಿ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಕೆಲಸ ಇರುತ್ತೆ ಅದನ್ನೇ ಮಾಡ್ಕೊಂಡು ಹೋಗ್ರಿ, ಅಷ್ಟೇ ಸಾಕು ನಮಗೆ. ಜಾಸ್ತಿ ನಾವು ಒಂದೇ ಸತಿ ಶ್ರೀಮಂತರಾಗೋದು ಬೇಡ. ನಾವು ಒಂದೇ ಸತಿ ನಿಧಾನಕ್ಕೆ ಬೆಳೆಯೋಣ, ಮೆಲ್ಲಕ್ಕೆ ಹೋಗೋಣ. ಸುಮ್ಮನೆ ಯಾಕೆ ನಮ್ಗೆ ಅವೆಲ್ಲನ ಆಗಲ್ಲ. ಅವ್ರು ಶ್ರೀಮಂತರು ಮಾಡ್ಕೊಂತಾರೆ, ನಾವು ಬಡವರಾಗಿರೋಣ. ಏನೋ ನಾ ಮಾಡ್ಕೊಂಬ್ಲಿ. ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಸೊ ನಾವು ಯಾತಕ್ಕೆ ತಲೆ ಕೆಡಿಸ್ಕೊಂಬಂದು ಹೇಳ್ಬೋದು? ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲ ಹೇಳಿದ್ದು ನೋಡು ಆ ಥರ ಅಂತ. ಇವಾಗ ನೋಡಿ ನಾವೇನ ಈಗ ನಾವು ಒಳ್ಳೇದು ಮಾಡೋಕ್ಕೆ ಹೋದ್ರೂ ಅವರಿಗೆ ಇವಾಗ ಹಂಗೆ ಕಾಣಿಸುತ್ತೆ ಅಂತ ನಾವು ಮಾತಾಡಿದ್ದು. ಮಾಡ್ಕೊಂಬ್ಲಿ ಬಿಡು, ಏನಾದರೂ ಮಾಡಲಿ. ನಮ್ಗೆ ಸವಾಸ ಬೇಡ, ಸುದ್ದಿ ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಭುವನ್ಗೆ ಮತ್ತೆ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಪ್ಪ, ಮತ್ತೆ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿ ನೀನು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ. ಟೈಮ್ ವೇಸ್ಟ್ ಮಾಡಬೇಡ. ದಿನ ಸುಮ್ಮನೆ ಯಾಕೆ ಹೋಗ್ತಾನೆ ಇರುತ್ತೆ ದಿನ. ಇವಾಗ ನಿಜವಾಗ್ಲೂ ಯಾರೇ ಆಗಿರಲಿ ಒಂದಿನ, ತಿಂಗಳು, ವರ್ಷ ಹೆಂಗೆ ಆಗ್ತೈತೆ ಅಂತಲೇ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಅಷ್ಟು ಫಾಸ್ಟಾಗೆ ಅಯ್ಯೋ ಇವತ್ತಿನ 8 ದಿವಸ ಆಗಿತ್ತು, ಇವತ್ತೇ ಭಾನುವಾರ ಆಗಿತ್ತು, ಅಲ್ಲ ಇನ್ನೊಂದು ಭಾನುವಾರ ಬಂದ್ಬಿಡ್ತಾ, ಇವತ್ತು ಶನಿವಾರ ಆಗಿತ್ತು, ಇನ್ನೊಂದು ಶನಿವಾರ ಬಂದ್ಬಿಡ್ತಾ ಅಂತ ಅನಿಸುತ್ತೆ. ಒಂದು ವಾರ ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಟೈಮು ವೇಗವಾಗಿ ಹೋಗ್ತೈತೆ. ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಸ್ವಲ್ಪ ಏನಾದ್ರೂ ಮಾಡೋದಕ್ಕೆ ನೋಡಿ ಅಂತೇಳಿ ಎಲ್ಲರ ಹತ್ರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.